ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತವು 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ತನ್ನ ಯೋಜನೆಯನ್ನು ಅಧಿಕೃತವಾಗಿ ಮುಂದುವರೆಸುತ್ತಿದ್ದಂತೆ ಅದರ ನೇರ ಪರಿಣಾಮ ಪಾಕಿಸ್ತಾನದ ಮೇಲೆ ಕಾಣಿಸಿಕೊಳ್ಳುತ್ತಿದೆ. ಭಾರತೀಯ ವಾಯುಪಡೆಯ ಈ ಭಾರೀ ಬಲವರ್ಧನೆಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಇದೀಗ 2 ದಿಕ್ಕಿನ ತುರ್ತು ತಂತ್ರವನ್ನು ಅನುಸರಿಸುತ್ತಿದೆ. ಒಂದೆಡೆ ಚೀನಾದ J-10C ಯುದ್ಧ ವಿಮಾನಗಳ ಸಂಖ್ಯೆಯನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುವ ಯೋಜನೆ, ಮತ್ತೊಂದೆಡೆ ಚೀನಾದ ಅತ್ಯಾಧುನಿಕ J-35 ಸ್ಟೆಲ್ತ್ ಫೈಟರ್ಗಳನ್ನು ವೇಗವಾಗಿ ಸೇರ್ಪಡೆಗೊಳಿಸುವ ಪ್ರಯತ್ನವನ್ನು ಮಾಡುತ್ತಿದೆ. $114 ರಫೇಲ್ ಯುದ್ಧ ವಿಮಾನಗಳ ಮೂಲಕ ಭಾರತದ ತಂತ್ರಾತ್ಮಕ ದಾಳಿ. ಭಾರತೀಯ ವಾಯುಪಡೆ 114 ಮಲ್ಟಿ ರೋಲ್ ಫೈಟರ್ ಜೆಟ್ ಏರ್ಕ್ರಾಫ್ಟ್ಗಳಿಗಾಗಿ ಮಹತ್ವದ ಪ್ರಸ್ತಾವನೆಯನ್ನು ಈಗಾಗಲೇ ರಕ್ಷಣಾ ಸಚಿವಾಲಯದ ಮುಂದೆ ಇಟ್ಟಿದೆ. ಈ ಯೋಜನೆಯ ವಿಶೇಷತೆ ಏನೆಂದರೆ ಈ ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವುದೂ ಆಗಿದೆ. MiG-21 ಸೇರಿದಂತೆ ಹಳೆಯ ಸೋವಿಯತ್ ಯುಗದ ವಿಮಾನಗಳು ನಿವೃತ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ಗಳ ಸಂಖ್ಯೆ ಅಪಾಯಕಾರಿ ಮಟ್ಟಕ್ಕೆ ಇಳಿಯುತ್ತಿದೆ. ಈ ಕೊರತೆಯನ್ನು ತುಂಬಲು 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದ ಅತ್ಯಂತ ನಿರ್ಣಾಯಕವಾಗಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ದೇಶೀಯ ಉತ್ಪಾದನೆಯ ಲೈನ್, ದೀರ್ಘಕಾಲದ ಲಾಜಿಸ್ಟಿಕ್ ಬೆಂಬಲ, ತಂತ್ರಜ್ಞಾನಗಳ ವರ್ಗಾವಣೆ ಎಲ್ಲವನ್ನೂ ಈ ಒಪ್ಪಂದ ಒಳಗೊಂಡಿದೆ. ಇದು ಕೇವಲ ಖರೀದಿ ಅಲ್ಲ, ಇದು ಭಾರತದ ಯುದ್ಧ ವಿಮಾನಗಳ ಸ್ವಾವಲಂಬನೆಗೆ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಪಾಕಿಸ್ತಾನದ ತಕ್ಷಣದ ಪ್ರತಿಕ್ರಿಯೆ. J-10C ಯುದ್ಧ ವಿಮಾನಗಳ ವಿಸ್ತರಣೆ. ಭಾರತದ ಹೆಚ್ಚುತ್ತಿರುವ ರಫೇಲ್ ಯುದ್ಧ ವಿಮಾನಗಳ ಬಲವನ್ನು ಎದುರಿಸಲು ಪಾಕಿಸ್ತಾನ ತನ್ನ ಪ್ರಮುಖ ಆಯುಧ ಪೂರೈಕೆದಾರ ರಾಷ್ಟ್ರವಾದ ಚೀನಾದತ್ತ ಮತ್ತೆ ತಿರುಗಿದೆ. ಮೂಲಗಳ ಪ್ರಕಾರ ಪಾಕಿಸ್ತಾನ ಈಗ 60ರಿಂದ 70 ಹೆಚ್ಚುವರಿ J-10C ಮಲ್ಟಿರೋಲ್ ಫೈಟರ್ ಜೆಟ್ಗಳನ್ನು ಆರ್ಡರ್ ಮಾಡುವ ಅಂತಿಮ ಹಂತದಲ್ಲಿದೆ. J-10C ಯುದ್ಧ ವಿಮಾನವನ್ನು ಮೊದಲಿಗೆ ಭಾರತ ಖರೀದಿಸಿದ 36 ರಫೇಲ್ಗಳಿಗೆ ಪ್ರತಿಯಾಗಿ ಪಾಕಿಸ್ತಾನ ಸೇರ್ಪಡೆಗೊಳಿಸಿತ್ತು. ಈ ವಿಮಾನದಲ್ಲಿ AESA ರೆಡಾರ್, PL-15 ನಂತಹ ದೀರ್ಘ ದೂರದ ಏರ್ ಟು ಏರ್ ಕ್ಷಿಪಣಿಗಳನ್ನು ಇದ್ದು ಬಿಯಾಂಡ್ ವಿಜುವಲ್ ರೇಂಜ್ ಯುದ್ಧದಲ್ಲಿ ಇದು ಗಂಭೀರ ಬೆದರಿಕೆಯನ್ನು ಉಂಟು ಮಾಡುತ್ತದೆ. ಪಾಕಿಸ್ತಾನದ ರಕ್ಷಣಾ ವಿಶ್ಲೇಷಕರ ಪ್ರಕಾರ ಮಿರಾಜ್ 3 ಮತ್ತು F-7 ನಂತಹ ಹಳೆಯ ಯುದ್ಧ ವಿಮಾನಗಳನ್ನು ನಿವೃತ್ತಿಗೊಳಿಸಲು J-10C ಯುದ್ಧ ವಿಮಾನಗಳನ್ನು ಒಂದಕ್ಕೆ ಒಂದು ಬದಲಾವಣೆ ಮಾಡುವುದು ಅನಿವಾರ್ಯವಾಗಿದೆ. ಇಲ್ಲವಾದರೆ ಪಾಕಿಸ್ತಾನದ ಫ್ರಂಟ್ಲೈನ್ ಶಕ್ತಿ ಸಂಪೂರ್ಣವಾಗಿ ಕುಸಿಯುವ ಅಪಾಯವಿದೆ ಎಂದು ವರದಿ ಮಾಡಿದ್ದಾರೆ. J-35 ಯುದ್ಧ ವಿಮಾನಗಳ ವೇಗದ ಸೇರ್ಪಡೆ. ತಕ್ಷಣದ ಸಂಖ್ಯೆಯ ಹೊರತಾಗಿ ಪಾಕಿಸ್ತಾನ ಭವಿಷ್ಯದ ತಂತ್ರಜ್ಞಾನ ಯುದ್ಧಕ್ಕೂ ಸಿದ್ಧವಾಗಲು ಪ್ರಯತ್ನಿಸುತ್ತಿದೆ. ಭಾರತದ AMCA 5ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆಗೆ ಪ್ರತಿಯಾಗಿ ಪಾಕಿಸ್ತಾನ ಸುಮಾರು 40 J-35 ಸ್ಟೆಲ್ತ್ ಫೈಟರ್ಗಳನ್ನು ಖರೀದಿಸುವ ಮಾತುಕತೆಯಲ್ಲಿ ತೊಡಗಿದೆ. J-35 ಎನ್ನುವುದು ಚೀನಾದ ಕ್ಯಾರಿಯರ್ ಆಧಾರಿತ ವಿಮಾನದ ಲ್ಯಾಂಡ್ ಬೇಸ್ಡ್ ಆವೃತ್ತಿಯಾಗಿದೆ. ಈ ಯುದ್ಧ ವಿಮಾನವು ಇನ್ನೂ ಪರೀಕ್ಷೆಯ ಹಂತದಲ್ಲಿದ್ದರೂ ಓಪನ್ ಸೋರ್ಸ್ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಪೈಲಟ್ಗಳು ಈಗಾಗಲೇ ಚೀನಾದಲ್ಲಿ ಈ ವಿಮಾನದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. J-35 ಪಾಕಿಸ್ತಾನಕ್ಕೆ ಸೇರ್ಪಡೆಗೊಂಡರೆ ಇದು ಪಾಕಿಸ್ತಾನದ ಮೊದಲ ಸ್ಟೆಲ್ತ್ ಯುದ್ಧ ವಿಮಾನವಾಗಲಿದೆ. ಅತ್ಯಾಧುನಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನು ದಾಟುವ ಸಾಮರ್ಥ್ಯವನ್ನು ಪಾಕಿಸ್ತಾನಕ್ಕೆ ನೀಡಲಿದೆ. 1980ರ ದಶಕದಲ್ಲಿ ಪಾಕಿಸ್ತಾನಕ್ಕೆ F-16 ಸೇರ್ಪಡೆಗೊಂಡಂತೆ ಈಗ J-35 ಮೂಲಕ ಪಾಕಿಸ್ತಾನ ಮತ್ತೆ ಒಂದು ತಂತ್ರಜ್ಞಾನದ ಅಚ್ಚರಿ ನೀಡಲು ಪ್ರಯತ್ನಿಸುತ್ತಿದೆ. ಪಾಕಿಸ್ತಾನಕ್ಕೆ ಅಮೆರಿಕದ ಬೆಂಬಲ. F-16 ಇನ್ನೂ ಪ್ರಸ್ತುತ. ಚೀನಾದತ್ತ ಹೆಚ್ಚು ವಾಲಿದರೂ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳು ಇನ್ನೂ ಅದರ ವಾಯು ರಕ್ಷಣೆಯ ಪ್ರಮುಖ ಭಾಗವಾಗಿದೆ. ಇತ್ತೀಚೆಗೆ ಅಮೆರಿಕ ಒಟ್ಟು $686 ಮಿಲಿಯನ್ ಮೌಲ್ಯದ
ಸಸ್ಟೈನ್ಮೆಂಟ್ ಪ್ಯಾಕೇಜ್ಗೆ ಅನುಮೋದನೆ ನೀಡಿದೆ. ಈ ಒಪ್ಪಂದದಲ್ಲಿ ಹೊಸ ಆಯುಧಗಳು ಇಲ್ಲ, ಆಕ್ರಮಣಕಾರಿ ಸಾಮರ್ಥ್ಯಗಳಿಲ್ಲ. ಇದು ಕೇವಲ ಮೇಂಟೆನೆನ್ಸ್, ಹಾರ್ಡ್ವೇರ್ ಅಪ್ಗ್ರೇಡ್, ಲಿಂಕ್ 16 ಇಂಟರ್ ಆಪರೇಬಿಲಿಟೀಸ್ ಮಟ್ಟಕ್ಕೆ ಸೀಮಿತವಾಗಿದೆ. ಅಮೆರಿಕ ಪ್ರಾದೇಶಿಕ ಸಮತೋಲನ ಬದಲಾಗದಂತೆ ಎಚ್ಚರಿಕೆ ವಹಿಸುತ್ತಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ. ಆದ್ದರಿಂದ ಪಾಕಿಸ್ತಾನ F-16 ಯುದ್ಧ ವಿಮಾನಗಳನ್ನು ರಕ್ಷಣಾತ್ಮಕ ಪಾತ್ರಕ್ಕೆ ಬಳಸುತ್ತಿದೆ. ಆಕ್ರಮಣಕಾರಿ ಹೈಟೆಕ್ ಆಯುಧಗಳಿಗಾಗಿ ಚೀನಾದ ಮೇಲೆ ಅವಲಂಬಿತವಾಗಿದೆ. ಪ್ರಾಜೆಕ್ಟ್ AZM ಮತ್ತು ಟರ್ಕಿಯ ಸಹಕಾರದ ಭವಿಷ್ಯ. ವಿದೇಶಿ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶದಿಂದ ಪಾಕಿಸ್ತಾನ ಪ್ರಾಜೆಕ್ಟ್ AZM ಮೂಲಕ ತನ್ನದೇ ಆದ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಭಿವೃದ್ಧಿಗೆ ಪ್ರಯತ್ನಿಸುತ್ತಿದೆ. ಆದರೆ ತಂತ್ರಜ್ಞಾನಗಳ ಸವಾಲುಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇದೀಗ ಟರ್ಕಿಯತ್ತ ಹೆಚ್ಚು ಗಮನವನ್ನು ಹರಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಪಾಕಿಸ್ತಾನ ಟರ್ಕಿಯ ಖಾನ್ 5ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆಯಲ್ಲಿ ಪಾಲುದಾರನಾಗಲು ಪ್ರಯತ್ನಿಸುತ್ತಿದೆ. ಇದು ಸಂಯುಕ್ತ ಉತ್ಪಾದನೆ, ಭವಿಷ್ಯದ ತಂತ್ರಜ್ಞಾನ ಪ್ರವೇಶ ಸಾಧಿಸಲು ಒಂದು ಡೈವರ್ಸಿಫಿಕೇಷನ್ನ ತಂತ್ರವಾಗಿದೆ. ದಕ್ಷಿಣ ಏಷ್ಯಾ ಈಗ ಹೊಸ ದುಬಾರಿ ವಾಯುಶಕ್ತಿ ಸ್ಪರ್ಧೆಯ ಹಂತಕ್ಕೆ ಪ್ರವೇಶ ಪಡೆಯುತ್ತಿದೆ. ಭಾರತ ಪಶ್ಚಿಮ ತಂತ್ರಜ್ಞಾನ ಮತ್ತು ದೇಶೀಯ ಉತ್ಪಾದನೆಯ ಮೂಲಕ ತನ್ನ ಶಕ್ತಿಯನ್ನು ಒಗ್ಗೂಡಿಸುತ್ತಿದ್ದರೆ, ಪಾಕಿಸ್ತಾನ ಚೀನಾದೊಂದಿಗೆ ತನ್ನ ಐರನ್ ಬ್ರದರ್ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ. ಭಾರೀ ಪ್ರಮಾಣದ J-10C ಯುದ್ಧ ವಿಮಾನಗಳು ಮತ್ತು ಎಲೈಟ್ J-35 ಸ್ಟೆಲ್ತ್ ಫೈಟರ್ ಜೆಟ್ಗಳ ಸೇರ್ಪಡೆ ಪಾಕಿಸ್ತಾನ ತನ್ನ ಸೀಮಿತ ಆರ್ಥಿಕ ಸಂಪನ್ಮೂಲಗಳನ್ನು ಲೆಕ್ಕಿಸದೆ ಭಾರತೀಯ ವಾಯುಪಡೆಯ ವಿರುದ್ಧ ತನ್ನ ವಾಯು ರಕ್ಷಣಾ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲು ಎಷ್ಟರ ಮಟ್ಟಿಗೆ ಹೋಗಲು ಸಿದ್ಧವಾಗಿದೆ ಎಂಬುದನ್ನು ಈ ಘಟನೆಯು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.